ಏನಕ್ಕ ಊಟ ಮಾಡ್ತೀಯ? ಮಾಡ್ದಿ ಕಣ. ಯಾಕೆ ಊಟನೇ ಸರಿಯಾಗಿ ಮಾಡ್ತಿರಲ್ಲ? ಇಷ್ಟು ಊಟ ಮಾಡ್ತೀರಾ? ಹಂಗಾದ್ರೆ ಇಷ್ಟು ಊಟ ಮಾಡಿದ್ರೆ ಹೆಂಗೆ? ಚೆನ್ನಾಗಿ ವರ್ಕ್ ಆಯ್ತಿತ್ತು, ಕೆಲಸ ಮಾಡ್ತಿದ್ದ, ಎಷ್ಟು ತಿಂದು ಆರೋಗ್ಯ ಬರ್ತಿತ್ತು, ತಿಂತಿದ್ದ. ಈಗೇನು ಕೆಲಸ ಇಲ್ಲ, ಏನಿಲ್ಲ, ಮನೇಲಿ ಹಂಗಾರೆ ಕೆಲಸ ಇಲ್ಲಾಂದ್ರೆ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಇಷ್ಟ ಅನ್ನ ಊಟ ಮಾಡ್ಬೇಕು ತಾನೆ ನೀನು? ಇಷ್ಟು ಮಾಡ್ತಿದ್ದಿಲ್ಲ, ಅದು ಹೆಂಗೆ ಕಳ್ಳು ಗಿಳಿಸ್ಕೊಂಡೋಗಿದ್ದ ಅಥವಾ ಯಾಕೆ ದುಷ್ಟಿಚಿತ ಆಗ್ಬಿಟ್ಟಿದ್ದೇನ ನೋಡು? ಯಾವ ದೃಷ್ಟಿ ನಮ್ಗೆ ಈ ವಯಸ್ಸಲ್ಲಿ ಅನ್ನೋ ದೃಷ್ಟಿ ಕಣಕ್ಕ. ಚೆನ್ನಾಗಿ ದೃಷ್ಟಿ ಹೆಂಗೆ ತಿಳ್ಕೊತಾರೆ ಜನಗಳು ಗೊತ್ತಾ? ಅಯ್ಯೋ ಭಾಳ ಸೌಂದರ್ಯವಾಗಿದ್ದಾಳ, ಸುಂದರವಾಗಿದ್ದಾಳ, ದೃಷ್ಟಿ ಜಾಗಕ್ಕಂತಾರ. ತಪ್ಪು ಅದು. ಅದು ತಪ್ಪು. ಸುಂದರವಾಗಿದ್ರೆ ಇದು ಮಾಡಲ್ಲ. ಒಂದು ಒಳ್ಳೆ ಸೀರೆ ಉಟ್ಕೊಳ್ಳಿ, ಒಂದು ಒಡಬ ಹಾಕೊಳ್ಳಿ, ಒಂದು ಹಸ್ತ ಹಾಕೊಳ್ಳಿ, ಒಂದು ಏನು ತಿರ್ಗಾಡೋದೇ ಅವ್ರ ಕಣ್ಣಿಗೆ ಸಹಿಸಕ್ಕಾಗಲ್ಲ. ನಾವು ಈಗ ನಾನು ಕಷ್ಟಪಟ್ಟ ಒಳಗಡೆ ಎಷ್ಟೇ ಕೆಲಸ ಕಷ್ಟ ಇರಲಿ, ನೋವು ಪಟ್ಟನೋ ಕಷ್ಟಪಟ್ಟೆ ಅದು ಗೊತ್ತಿರಲ್ಲ. ಬಳಸಾಡೋದ್ರಲ್ಲಿ ಅವ್ರಿಗೇನು ಈಗ ಮೇಲೆ ಒಂದು ಬಟ್ಟೆ ಹಾಕಿ ಹಿಂಗೆ ಅಚ್ಚುಕಟ್ಟಾಗಿ ಹಿಂಗೆ ಓಡಲ್ವಾ? ನಿಮ್ದೇಗ ಅವ್ರ ಚೆನ್ನಾಗಲ್ಲ ಅವ್ರಿಗೆ ಚೆನ್ನಾಗಲ್ಲ ಅಂತಾರೆ. ಈಗ ಅರ್ಕಲ್ ಬಟ್ಟೆ ಹಾಕೋರು ಏನಂತಾರೆ ಹೇಳು? ಅಯ್ಯೋ ಅದಕ್ಕೆ ಏನು ಗೊತ್ತಿಲ್ವನೋ ಅಂತಾರೆ. ಈಗ ಸುಮಾರಾಗಿರೋ ಬಟ್ಟೆ ಹಾಕೊಂಡ್ರೆ ಅವಳಿಗೇನವ ಮಟ್ಟಗವಳ ಉಳ್ಕನಾರಿ ಅನ್ನಂಗವಳ ಅಂತಾರೆ. ಇದು ದೃಷ್ಟಿ ಅಂದ್ರೆ. ಸುಂದರವಾಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತೆಲ್ಲ. ಸಿಟಿಗಳಲ್ಲಿ ಏನು ಕೈ ತೊಳೆದು ಮುಟ್ಟಂಗವ್ರೆ ಹೆಣ್ಮಕ್ಳು. ಹಳ್ಳಿಲೇ ಅಷ್ಟು ಚೆನ್ನಾಗಿ ಬರ್ಲಕ್ಕ. ಈಗ ಹೊಸಿ ಚೆನ್ನಾಗಿದ್ದಾವ ಹೆಣ್ಮಕ್ಳು, ಅಷ್ಟು ಚೆನ್ನಾಗಿ ಸಾಕೊಂಡು ಓದಿಸ್ಕೊಂಡು ಅಕೌಂಟ್ಸ್ಗಳು ತಿನ್ಸ್ಕೊಂಡು ಒಳ್ಳೆ. ಹೌದು, ಸೌರ ಹುಡುಗಿರಂಗೆ ಮಡಿಕೊಂಡಾರ ಮಕ್ಕಳ. ಹಂಗೆ ಮಡಿಕೊಂಡಾರ. ಅದಕ್ಕೆ ತಕ್ಕಾಗಿ ಬುದ್ಧಿ ನಾವು ಚೆನ್ನಾಗಿ ಕಲ್ತವ. ಯಾಕೆ ಮೊಬೈಲು ಅದೇನು ಅಂತಿದಿಲ್ಲ? ಮೊಬೈಲು ಈಗ 12 ವರ್ಷ 13 ವರ್ಷಕ್ಕೆ ಅವಕ್ಕೆ ಫೋನು, ಅವಕ್ಕೆ ಗಾಡಿ ಎಲ್ಲ ತಗೊಡೋದು. ನೆಟ್ಟಿಗಿರೋ ಉಪಯೋಗಿಸ್ಕೊತಾವ, ಉಪಯೋಗಿಸ್ಕೊಂಡಿದಾವ ತಪ್ಪು ದಾರಿಲಿ ಹೋಯ್ತವ. ಆಮೇಲೆ ಗಾಡಿ ಓಡಿಸೋದೇ ಒಂದು ಆನಂದ. ಅವು ಬರ್ರೋ ಅಂದ್ಕೊಂಡು ಇದರಿಂದ ಎಷ್ಟೋ ಮಕ್ಕಳು 18 ವರ್ಷ 20 ವರ್ಷದ ಮಕ್ಕಳು ಎಷ್ಟೋ ಹದಗೆಟ್ಟಿಗಿರವ, ಎಷ್ಟೋ ಆಕ್ಸಿಡೆಂಟ್ ಆಗಿ ಈಗ ಮೊನ್ನೆಯಿಂದ 4-5 ಹುಡುಗರು ನಾವು ಕೇಳಿದ್ದೀವಿ ಆಕ್ಸಿಡೆಂಟ್ ಆಗಿ ಈ ಥರ 5 ಮಕ್ಕಳು ಭಾಳ ಬದುಕ ಮಕ್ಕಳು ಓದೋದಂತ ಕೇಳಿ ಕಿವಿಲಿ ಬೇಜಾರಾಗದ. ಅದಕ್ಕೆ ಏನು ಮಾಡಬೇಕು ನಮ್ಮ ಜನಗಳು? ಮಕ್ಕಳುಗಳ್ಗೆ ಬುದ್ಧಿ ಉಪಯೋಗಿಸ್ಬೇಕು. ಫೋನ್ ಕೊಡಬಾರ್ದು. 18 ವರ್ಷ ತುಂಬಿ 20 ವರ್ಷ ನಡೆಯಗಂಟ ಗಾಡಿನೂ ಕೊಡಬಾರ್ದು. ನನ್ನ ಮಗ ಚೆನ್ನಾಗಿರಲಿ ಅಂದ್ಬಿಟ್ಟು ಖುಷಿಗೆ ಗಾಡಿ ಕೊಡಿಸ್ಬಿಡೋದು. ನನ್ನ ಮಗ ಚೆನ್ನಾಗಿಲ್ಲ ಇಷ್ಟ ಇಲ್ಲ ಫೋನ್ ಕೊಡ್ಸೋದು ಮಕ್ಳಿಗೆ. ಹಾಗೆಲ್ಲ ಯಾವ ಕಂಪ್ನಿ ಕೆಲಸಕ್ಕಿಲ್ಲಿರೋರು ಇಂಥ ಫೋನ್ಗಳು ಇಟ್ಕೊತೀವಿ. ಸಾಧ್ಯತೆ ಕರೆಕ್ಟು ಇದೇ ಕೆಲಸದಲ್ಲಿರೋರು, ಕಂಪ್ನಿಗಳಲ್ಲಿ ಬಿಸ್ನೆಸ್ ಮಾಡೋರೆಲ್ಲ ಇಂಥ ಫೋನ್ಗಳು ಮಾಡಿಕೊಂಡು ಒಂದ್ಸರಿ ಆ ಫೋನು ಕೆಳಗೆ ಬಿದ್ದರೆ ಹೋಯ್ತು 10,000 12,000 ಖರ್ಚು ಮಾಡ್ಬೇಕು. ಅದಕ್ಕೆ ಆದರೂ ಸರಿ ಬರಲ್ಲ. ಈ ಫೋನ್ ನೋಡಿ ಬಿಸಾಕು, ಏನೂ ಆಗಲ್ಲ. ಇದು ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟಾಗಿಲ್ಲ. ಫೋನ್ ತಗೊಟ್ಟು ನಾವುಗಳೇ ಅದಕ್ಕೆ ಇಡಿಸ್ತಾವೆ. ಮಾಡಬಾರ್ದು. ಪ್ರೀತಿ ಸೋಸಿಯತಿಗೆ ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿ ನೋಡಲಿ, ಖುಷಿ ಪಡಲಿ ಅನ್ನೋದೊಂದು ಸಂತೋಷ. ಅಂಥದ್ದೊಂದು ಸಂತೋಷ ನಮ್ಗಳಿಗೆ ಇರ್ತಾ. ಅದಕ್ಕೆ ಇಡ್ಸೋವೆ ಒಳ್ಳೆ ಬುದ್ಧಿ ಉಪಯೋಗಿಸ್ಕೊಳ್ಳೋವೆ. ನಿನ್ನ ಪ್ರಕಾರ ಈಗ ಮೊಬೈಲ್ ಕೊಡಬಾರ್ದು, 18 ವರ್ಷ ಗಂಟ ಕೊಡಬಾರ್ದು, ಗಾಡಿನೂ ಕೊಡಬಾರ್ದು. ಆಮೇಲೆ 3 ಜನ ಹೆಲ್ಮೆಟ್ ಹಾಕಂತ ಓಡಾಡಬಾರ್ದು. ತಪ್ಪು. ಅದು ಹೆಲ್ಮೆಟ್ ಇದ್ರೆ ನಮ್ಮ ಜೀವ ಸುಮಾರು ಕಾಪಾಡ್ತಾರೆ. ತಲೆ ಮುಂದೆ ಏಟಾದ್ರು ಹೆಲ್ಮೆಟ್ ಇಲ್ದಾರ ಲಾಟಲ್ಲೇ ಹೌದು. ಎಷ್ಟೋ ಜನ ಹೋಮಕ್ಕೆ ಹೋಗಿ ಬಿದ್ದಿರೋ ಎಷ್ಟೋ ಪಾಪ. ಏನಕ್ಕೆ ಕಾವು? ಅಯ್ಯೋ ಎಷ್ಟೆಷ್ಟು ಕಷ್ಟ ಅನುಭವಿಸ್ತಾರ ಗೊತ್ತಾ? ಸುಮಾರು ಕೇಳಿವಿ ನಾವು ಕಿವಿಲಿ. ಅದರಿಂದ ನಾವು ಜನಗಳು ತಿಳುವಳಿಕೆಯಿಂದ ಮಕ್ಕಳುಗಳ ಈ ಥರ ಸಲಿಗೆಯಿಂದ ನೋಡ್ಕೋಬೇಕು, ಕಾಪಾಡಬೇಕು. ಖುಷಿಯಲ್ಲ ಇದು ಫೋನ್ ಕೊಡೋದು, ಗಾಡಿ ತಗೊಡೋದಕ್ಕೆ ಖುಷಿ ಇಲ್ಲ. ಇದು ಅವು ಮುಂದಿನ ಜೀವನ ಅದೆಲ್ಲ ಮಾಡೋ ಸೋಕೆ ಇದ್ದೇ ಇರುತ್ತೆ. ಕರೆಕ್ಟ್. ಅವಾಗ ಮಾಡಿದ್ರೇನು ಬೇಡ ಅಂತಾರೆ. ಈಗ ಅವಕ್ಕೆ ಎಷ್ಟು ವಿದ್ಯಾಭ್ಯಾಸ ಹೋಯ್ತವ ಅಂದ್ಬಿಟ್ಟು ಅವಕ್ಕೆ ಫೋನು ಗಾಡಿ ಚಿಕ್ಕ ವಯಸ್ಸಿಗೆ ತಕ್ಕೊಟ್ರೆ ಅವಾಯ್ಡ್ ಮಾಡಬೇಕು. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ವೀಕ್ಷಕರೇ, ಏನು ಅಮ್ಮನೆ ಬುದ್ಧಿ ಅಂತ ಗೀತ್ಯ ಇಷ್ಟು ಹೇಳ್ತಾಳಲ್ಲ, ನಮಗೇನು ಬುದ್ಧಿ ಇಲ್ವಾ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಗೊತ್ತಿರ್ತದೆ. ಏನೇ ಇದು ದಯವಿಟ್ಟು ಮಕ್ಕಳುಗಳ ನಾವು ಕಾಳಜಿ ತಗೋಬೇಕು. ಮಕ್ಕಳುಗಳ್ಗೆ ಖುಷಿ ಸಹ ಒಂದು ಕಡೆ ನಮ್ಮ ಕೈ ನಾವು ಹಾಳು ಮಾಡ್ದಾಗಾಯ್ತು. ಮೊಬೈಲ್ ಕೊಡೋದು, ಗಾಡಿ ಕೊಡೋದು, 3 ಜನ ಇಲ್ಲಿಂದ ಅಮ್ಮ ಅಂತ ಖುಷಿಯಿಂದ ಇಬ್ರು ಹೋಗೋದು, ಅಲ್ಲೋಗಿ ಕರ್ಕೋಗಿ 3 ಜನ ಹತ್ತದ. ಅಯ್ಯೋ ಈ ಕಣ್ಣಲ್ಲಿ ಇಲ್ಲೇ ನೋಡಿದ್ನಿಲ್ಲ, ಇಲ್ಲಿ ಮನೆ ಮುಂದೆನೇ ಹೋಯ್ತವಲ್ಲ ಬರ್ರೋ ಅನ್ಕೊಂಡು 3 ಐಕ್ಳು ನಮ್ಗೇನು ಗೊತ್ತು? ಈಗ ನನ್ನ ಮಗ ನಾಚಾಗ ಒಬ್ಬನೇ ಹೋದ ಇಬ್ಬರು ನೋಡಿ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಳ್ಬೇಕು, ಬೇರೆ ಮಕ್ಳಿಗೆ ಹೇಳೋಕ್ಕಾಗಲ್ಲ. ಹಂಗೆ ಇರೋದು ಬರ್ರೋ ಅಂತವ. ಹೆಲ್ಮೆಟ್ನೂ ಹಾಕಲ್ಲ, ಏನಿಲ್ಲ. ಪರವ್ರಿಗೂ ಮಕ್ಕಳೇ, ನಮ್ಮ ಮಕ್ಕಳು ಮಕ್ಕಳೇ. ಹೌದು. ಅದರಿಂದಾಗಿ ನಾವು ಬುದ್ಧಿ ಉಪಯೋಗಿಸಿ ಮನೆಯವರು ಮಕ್ಕಳುಗಳಿಗೆ ಈ ಥರ ಬುದ್ಧಿ ತಿಳುವಳಿಕೆ ಹೇಳಿ
ಅವ್ರು ಓದಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಗಂಟ ಕಾಲ ಮೇಲೆ ನಿಂತ್ಕೊಳ್ಳೋಗಂಟ ನಾವು ಓದಕ್ಕೆ ಬೆಳೆಸಕ ಅವ್ರಿಗೆ ಏನೇನು ಸಹಾಯ ಮಾಡ್ಬೇಕು ನಾವು ಮಾಡ್ಬೋದು. ಈ ಫೋನ್ಗಳು ಹಚ್ಕೊಂಡ್ಮೇಲೆ ಉಳಿಸೋಕ್ಕಾಗಲ್ಲ. ಬೇರೆ ನಮ್ಮ ಕೈ ಗಾಡಿಗಳು ಈ ಫೋನ್ಗಳು ಅವಕ್ಕೆ ಅವಾಯ್ಡ್ ಮಾಡಿ ಮಕ್ಳಿಗೆ ಬುದ್ಧಿ ಇಟ್ಟು ತಂದ್ರೆ ಅವ್ರ ಜೀವನ ಮುಂದೆ ಸುಖವಾಗಿ ಭಾಳ. ಹೌದು ಕಣಕ್ಕ, ಮುಂದಿದ್ದಿದ್ದೆ ಜೀವನ. ಹೌದು, ಮುಂದೆ ಒಳ್ಳೇದಿದ್ದಿದ್ದೆ. ಈಗಿನ ಗಾಡಿ ಈಗಲೇ ಕೊಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಏನು ಮೊಬೈಲ್ಗಳೇನ SLC ಮೇಲಿಂದ ಏನಾರ ಓದಕ್ಕೆ ಮೇಡಮರು ಮೊಬೈಲಲ್ಲಿ ಆನ್ಲೈನಲ್ಲಿ ಕಳಿಸ್ತಾರಲ್ಲ, ಹಂಗಾಗಿ ಒಂದು ಸ್ವಲ್ಪ ಮೊಬೈಲ್ ಬೇಕು. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು ಮಕ್ಕಳು. ಅದು ಬಿಟ್ಬಿಟ್ಟು ಇಲ್ಲಿ ಆನ್ಲೈನ್ ಪಾಠ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಯಾವುದೋ ಗೇಮ್ಗಳು ಆಡೋದು, ಬೆಟ್ಟಿಂಗ್ ಕಟ್ಟೋದು, ಅದ್ಯಾವುದೋ ನೋಡೋದು, ಅದ್ಯಾವ್ದನ್ನ ಆ ತಳವಾಗಿ ಅಳವಡಿಸ್ಕೊಳ್ಳೋದು. ಒಳ್ಳೇದು ಕೆಟ್ಟದ್ದು ಎಲ್ಲ ಬರ್ತಾವ. ಮಕ್ಕಳು ಒಳ್ಳೇದನ್ನ ಅಳವಡಿಸ್ಕೋಬೇಕು, ಕೆಟ್ಟದನ್ನ ಡಿಲೀಟ್ ಮಾಡಬೇಕು. ಏನು ಎಲ್ರಿಗೂ ಬುದ್ಧಿ ಹೇಳ್ತಾರೆ ಅನ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಮೂರು ಮಕ್ಕಳು ನಾವೇ ನೋಡಿ, ಮೂರು ಜನ ಗಾಡಿ ಕೂತ್ಕೊಂಡು ಬರ್ರೋ ಅನ್ಸ್ಕೊಯ್ತಾರ. ಮನೆಯಿಂದ ಮಮ್ಮಿ ಡ್ಯಾಡಿ ನಾವು ಒಬ್ಬರೇ ಹೋಯ್ತೀವಿ, ಅಪ್ಪ ನಾವು ಒಬ್ಬರೇ ಹೋಯ್ತೀವಿ, ಅಮ್ಮ ನಾವು ಒಬ್ಬರೇ ಹೋಯ್ತೀವಿ ಅನ್ಕೊ ಬರ್ತಾವ. ರೋಡಲ್ಲಿ ನಿಮ್ಗೆ ಗೊತ್ತಿಲ್ಲ. ಈಗ ನನ್ನ ಮಗನೇ ಆಚೆ ಹೋಗೋಣ, ಒಬ್ಬನೇ ಹೋಗಿದ್ದಾನೆ, 3 ಜನ ಹೋಗಿದ್ದಾರೆ, ನಾವು ನೋಡೋಕೆ ಹೋಗಿದ್ದೀವಿ. ಹಂಗೆ ನಮ್ಮ ಮಕ್ಳ ಥರನೇ ನಿಮ್ಮ ಮಕ್ಕಳು. ಹಂಗಾಗಿ ಮನೇಲಿರೋರು ಒಂದು ಸ್ವಲ್ಪ ಗಾಡಿಗೆ ಅದು ಇದೆಲ್ಲ ಕೊಟ್ಟು 18 ವರ್ಷ ತುಂಬ ಮುಂಚೆ ನಮ್ಮ ಅಕ್ಕ ಹೇಳಂಗೆ ಗಾಡಿಗಳು ಕೊಡಬೇಡಿ. ಆದಷ್ಟು ಮೊಬೈಲು ಅವಾಯ್ಡ್ ಮಾಡಿ. ಮೊಬೈಲು ಏನಕ್ಕೆ ಅಂದರೆ ಈಗ ಆನ್ಲೈನಲ್ಲಿ ಕ್ಲಾಸ್ ಮಾಡಿ ನಡೆಯೋದ್ರಿಂದ ಒಂದು SLC ಮೇಲೆ ಕೊಡಿ. ಪಾಠ ಮಾತ್ರ ನೋಡ್ಕೊಂಡು ಇದು ಮಾಡಬೇಕು. ಒಂದು 10 ನಿಮಿಷ 5 ನಿಮಿಷ ಒಂದು ಆಟ ಆಡಬೇಕು, ಒಂದು ಗೇಮ್ ಆಡ್ಬೇಕು. ಅಷ್ಟು ಬಿಟ್ರೆ ಮಕ್ಕಳು ಅದನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ತಲೆ ಏನಾಗಬೇಕು, ಕಣ್ಣು ಏನಾಗಬೇಕು, ಬ್ರೈನ್ ಏನಾಗಬೇಕು. ಆಮೇಲೆ ಮಕ್ಕಳು ಹೇಳೋಕ್ಕಾಗಲ್ಲ, ಅದನ್ನ ಕೆಟ್ಟ ಚಿಕ್ಕ ಚಿಕ್ಕ ಮಕ್ಕಳು. ಈಗ ನನ್ನ ತಂಗಿ ಮಗನೇ ಊಟ ಮಾಡ್ಬೇಕಂದ್ರೆ ಮೊಬೈಲ್ ಕೊಡು ಅಂತಾನ. ಅವ್ನ ಕಾಟ ತಡಕಾಗಂತ ಏನು ಮಾಡ್ತಾಳೆ, ಗೇಮ್ ಹಾಕಿ ಕೊಟ್ಬಿಡ್ತಾಳ. ಅದಕ್ಕೆ ನಾನು ಬೈದಿ, ಕಣ್ಣುಗಳು ಏನಾಗಬೇಕು ಈಗಿಂದ ಕೊಟ್ರೆ. ಅವು ಫೋನ್ ಹಿಡ್ಕೊಂಡು ಊಟ ಬಾಯಿಗೆ ಹಾಕ್ತೀನಿ ಅಂತ ಗೊತ್ತಿಲ್ಲ. ಅನ್ನ ಕಲಸಿರೋದು ಇಲ್ಲಿರ್ತಾ ಅವಿಲ್ಲಿ ಎಡಗೈಲಿ ಹಿಂಗೆ ಅಂಗ್ತಾ ಇರ್ತಾವ, ತಟ್ಟೆಯಲ್ಲಿ ಹಿಂಗೆ ಅಂತ ಇರ್ತಾವ. ಆಮೇಲೆ ಇನ್ನೊಂದು ಬೇಜಾರು ನಂಗೆ ಮೊಬೈಲಲ್ಲಿ ನೋಡ್ಕೊಂಡು ನಮ್ಗೆ ಗೌರವ ಮರ್ಯಾದೆ ಕೊಡಲ್ಲ. ಇಲ್ಲ ಕೂರು ಸದ್ಯ ಇಲ್ಲ. ಫೋನ್ ಮೇಲಿಗೆ ಹೊರತು ತಾಯಿ ತಂದರು ಯಾರ ಕೂಗ್ತಾರೋ, ನಮ್ಮ ಅಂಟು ಇಷ್ಟು ಬಂದಿದ್ದಾರೆ ಕೂಗ್ತಾವ್ರ, ಅವ್ರಿಗೇನೋ ಗೌರವ ಕೊಡೋನಲ್ಲ. ಎಷ್ಟೋ ಮಕ್ಕಳು ನೋಡಿ ಅಪ್ಪನ ಜೀವ ಹೋದ್ರು ಪರವಾಗಿಲ್ಲ, ಮೊಬೈಲ್ ಹಿಂಗೆ ಹೋಗ್ತಾ ಇರ್ತಾರ. ಏನು ಅವ್ರ ಕಷ್ಟನ ಸಡನ್ ಮಾಡ್ಬಿಟ್ಟು ಅವ್ರ ಕಷ್ಟ ನೋಡೋನಲ್ಲ. ಹೌದು, ಈ ಥರ ಎಷ್ಟೋ ಆಗದ ಗೊತ್ತು ನೋಡ್ತೀನಿ ನಾನು ಗಾಡಿ. ಈ ಬಸ್ಸಲ್ಲಿ ನೋಡ್ಕೊಬಂದಿಲ್ಲ ಮನೆ ಬರಾಗ. ಏನು ಮೊಬೈಲ್ 3 ಹಿಂಗೆ ಇಟ್ಕೊಂಡು ಕಿವಿಗೆ ಅಂತ ಗುಂಡಿ ಹಾಕೊಂಡು ಹಿಂಗೆ ಇಟ್ಕೊಂಡು ಮಕ್ಕಳು ಅಂತಕೊಂಡಿಲ್ವಲ್ಲ, ಅದು ಹೆಂಗವ ಹಂಗಾದ್ರೆ. ಈಗ ಪಕ್ಕದಲ್ಲಿ ಜನ ಅವ್ರ ಅವ್ನ ಕಷ್ಟ ಕೇಳೋ, ಅವ್ನ ಸುಖ ಕೇಳೋ, ಮನೇಲಿ ಅಪ್ಪ ಅಮ್ಮನ ಕಷ್ಟ ಕೇಳೋ, ತಂಗಿ ಕಷ್ಟ ಕೇಳೋ, ಹೆಂಡತಿ ಕಷ್ಟ ಕೇಳೋ. ಇದೆಲ್ಲ ಏನಕ್ಕ ಬಾಂಧವ್ಯ. ಫೋನ್ ಬಂದ್ಮೇಲೆ ಬಾಂಧವ್ಯಕ್ಕೆ ಬೆಲೆ ಇಲ್ವಲ್ಲಕ್ಕ, ಬಂಧುಗಳಿಗೆ ಬೆಲೆ ಇಲ್ವಲ್ಲಕ್ಕ, ಸಂಬಂಧಗಳಿಗೆ ಬೆಲೆ ಇಲ್ವಲ್ಲಕ್ಕ. ನೋಡ್ಬೇಕು ಮೊಬೈಲು ಒಳ್ಳೇದು ಅದ ಕೆಟ್ಟದದ. ಮೊಬೈಲಲ್ಲಿ ಈಗ ಒಂದು ಲಗ್ನ ಪತ್ರ ಕೊಡ್ಬೇಕು ಅಂದ್ರೆ ಊರುಗಳು ಹಚ್ಚಿದ ಮೊದಲು ಹಚ್ಚಿದ ಅಪ್ಪ ಮಾಡಿದ ಮೊಬೈಲ್ ಒಳ್ಳೇದಕ್ಕೂ ಅದ ಕೆಟ್ಟದು ಅದ. ಅಂದ್ಬಿಟ್ಟು ನಾನೇ ಮನೆ ಕೆಲಸ ಬಿಟ್ಬಿಟ್ಟು ಮಾಡೋದು ಬಿಟ್ಬಿಟ್ಟು ಒಬ್ಬಳೇ ನಮ್ಮ ಮನೇಲಿ ಬಂತು ಗೀತಿಲ್ಲ. ನನ್ನ ಸೊಸೆ ಮಗ ಮದುವೆ ಆಗೋಕೆ ಮುಂಚೆ ಒಂದು ವಾರ ಅಂತ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಮಾರಿ ಹಬ್ಬಗಳಿಗೆ ಹೇಳೋಕೋಯ್ತಿದ್ವಿ, ಹೋಗ್ತೀರಿ. ಫೋನು ಇಲ್ಲ, ಏನಿಲ್ಲ, ಫೋನ್ ಇಲ್ಲ. ಕಾಯನ್ ಬಾಕ್ಸು ಯಾವಾಗಾರ ಇತ್ತೀಚೆಗೆ ಕಾಯನ್ ಬಾಕ್ಸ್ ಬಂದು ₹1 ಹಾಕಂಗೆ ಮಾಡಂಗೆ. ಆಮೇಲೆ ಈ ಚಿಕ್ಕ ಫೋನ್ಗಳು ಬಂದು ಕಾಯನ್ ಬಾಕ್ಸ್ ಆದಮೇಲೆ ಈ ಚಿಕ್ಕ ಫೋನ್ಗಳು ಬಂದು ಆಮೇಲೆ ಈಗ ದೊಡ್ಡ ಫೋನ್ಗಳು. ಫೋನಿಂದ ಎಷ್ಟೋ ಒಂದು ಸಾವ ಇರಲಿ ಸಂಕಟ ಇರಲಿ, ಒಳ್ಳೇದು ಅದ ಕೆಟ್ಟದು. ಒಳ್ಳೇದು 80% ಅದಕ್ಕ. ಹೌದು, ಈ ಮಕ್ಕಳು ಉಪಯೋಗಿಸ್ಕೊಳ್ಳೋದು ತಪ್ಪು ಅಕ್ಕ. 60-70% ಒಳ್ಳೇದೇ ಇರೋದು ಮೊಬೈಲಲ್ಲಿ. ಎಲ್ಲ ರೀತಿದು ಒಂದು ದೇವಾಲಯಗಳು, ಒಂದು ಅಡ್ರೆಸ್ಸು, ಒಂದು ನೆಟ್ವರ್ಕ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲ ಎಲ್ಲಿಗೆ ಯಾರು ಹೋಗ್ಬೇಕು ಅಂದ್ರು ನೋಡಬೇಡಿ ಅಂತ ಹೇಳಲ್ಲ. ಒಳ್ಳೆ ಥರ ಉಪಯೋಗಿಸ್ಕೊಂಡು ಹಿರಿಯರು ಮನೇಲಿ ಇರೋರು ಬುದ್ಧಿವಂತರು ತಿಳುವಳಿಕೆ ಹೇಳೋರ ಮಾತು ಅರ್ಥ ಮಾಡ್ಕೊಂಡು ಕೇಳಬೇಕು, ಗೌರವ ಕೊಟ್ಕೊಂಡು ನೀವು ಬಳಾಟ ಮಾಡ್ಕೊಂಡವು. ಇಷ್ಟೇ. ನಾವೇ ಬುದ್ಧಿವಂತರು, ಅಮ್ಮರೇ ಬುದ್ಧಿವಂತರು ಹೇಳಿರೋರು ಅಂತ ತಿಳ್ಕೊಬೇಡಿ. ಈಗ ನಮ್ಮ ಮನೇಲಿ ಈಗ ಇರ್ತಾವೆ ಹಿಂಗೆ ಐಕ್ಳು ಅಂತ ಹೋಗ್ತಾ ಇರ್ತೀವಿ. ಈಗ ಮಂಜಿ ನಮ್ಮ ತಂಗಿನ ಹಿಂಗೆ ಇಟ್ಕೊಂಡು ಕುಂತಿರ್ತಾಳೆ ಮೊಬೈಲ್ ಅನ್ಕೊ, ಮಂಜಿ ಅಂತ 100 ಸಾರಿ ಅಂತೀನಿ. ಆಮೇಲೆ ಅಂತಳ. ಎಲ್ಲರ ಮನೇಲೂ ಇದ್ದಿದ್ದೆ, ಕರ್ನಾಟಕದ ಎಲ್ಲರ ಮನೇಲೂ ಹಂಗೆ ಇರೋದು. ನೀನು ಸಂಬಂಧಗಳಿಗೆ ಬೆಲೆ ಕೊಡೋದಕ್ಕೆ ಮೊಬೈಲ್ ಇಟ್ಕೊಂತ ಮೊಬೈಲ್ ಹೇಳಿತ್ತಾ? ನಮ್ಮ ದುರ್ಬುದ್ಧಿ ಅದು. ನಮ್ಮ ದುರ್ಬುದ್ಧಿಗಳಿಂದ ಹಂಗೆ ಆಗೋದು. ಅದಕ್ಕೆ ಏನು ಮಾಡ್ಬೇಕು ಸ್ನೇಹಿತರೆ, ನೋಡಿ ಮೊಬೈಲು ಒಳ್ಳೇದನ್ನ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಮೊಬೈಲ್ಗಳಿರೋದು. ಈಗ ತಟ್ಟ ಇಲ್ಲ ಅನ್ನ ಇರುತ್ತಾ, ನಾವು ಕೂಗ್ತಾ ಇರ್ತೀವಿ, ಮೊಬೈಲ್ ಹಿಂಗೆ ನೋಡ್ತಾ ಇರ್ತೀವಿ, ತಟ್ಟೆ ಒಳಗೆ ಕೈ ಹೋಗಲ್ಲ, ಕೆಳಗೆ ಹೋಯ್ತಾ. ಫಸ್ಟು ಅದೆಲ್ಲ ನಾವು ಅವಾಯ್ಡ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮೊಬೈಲ್ ಬೇಕು ಇಲ್ಲ ಅಂತಿಲ್ಲ, ಎಲ್ಲ ಒಳ್ಳೆ ಥರಕ್ಕೆ ಉಪಯೋಗಿಸ್ಕೋಬೇಕು. ಒಳ್ಳೇದು 70% ಇದ್ರೆ 70% ಒಳ್ಳೇದಿದ್ರೆ ಮೊಬೈಲ್ನ
ಯೂಸ್ ಮಾಡ್ಕೊಳ್ಳೋದು 30% ಕೆಟ್ಟದಾಗ ಉಪಯೋಗಿಸ್ಕೊತಿದ್ರಿ, ತಪ್ಪು ಅದೆಲ್ಲ. ಬಂದು ಬಾಂಧವ್ರಿಗೆ ಬೆಲೆ ಕೊಡಬೇಕು. ಫೋನ್ ಹಿಡ್ಕೊಂಡು ನಿಮ್ಮ ಖುಷಿ ನಿಮ್ಮ ಸಂತೋಷಕ್ಕೋಸ್ಕರ ನೀವು ನಿಮ್ಮ ರೀಲ್ಸು ನಿಮ್ಮ ಒಳ್ಳೇದು ಕೆಟ್ಟದ್ದು ನೋಡೋಕ್ಕೋಸ್ಕರ ಅಪ್ಪ ಅಮ್ಮ ಸಾಯ್ತಾಯಿದ್ರು, ಅವ್ರಿಗೆ ಹುಷಾರಿಲ್ಲ ಅಂದರು ಅನಿಸಿದ್ರೆ ತಿರುಗಿ ನೋಡಲ್ಲ ಅವ್ರನ್ನ. ಅಯ್ಯೋ ಇವ್ರದ್ದು ಇದ್ದಿದ್ದೆ ಅನ್ಕೊತಿದ್ದಾರೆ. ನೋಡಿ ಮೊಬೈಲಲ್ಲಿ ಇವತ್ತು ಬರೋಂಥ ರೀಲ್ಸ್ಗಳು ಒಳ್ಳೇದು ಕೆಟ್ಟದನ್ನ ನಾಳೆನೂ ನೋಡ್ಬೋದು. ನಮ್ಗೆ ಸಿಕ್ಕಿರೋರು ನಮ್ಮ ಹೆಂಡ್ತಿನಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಅಪ್ಪ ಅಮ್ಮನೇಲಿ ಅವ್ರಿಗೊಂದು ಸ್ವಲ್ಪ ಗೌರವ ಮರ್ಯಾದೆ ಕೊಡಬೇಕು. ಅವ್ರು ನಮ್ಮ ನಾಳೆ ಸಿಗ್ತಾರೆ. ನಮ್ಮ ಕಣ್ಣು ಮುಂದಿರೋ ಗಂಟ ಅಷ್ಟೇ. ಅವರು ಕಣ್ಣು ಮುಂದಿದ್ದಾಗ ನಾವು ಯಾರಿಗೆ ಬೆಲೆ ಕೊಡೋಕ್ಕಾಗುತ್ತೆ, ಯಾರನ್ನೂ ಕೂಗೋಕ್ಕಾಗುತ್ತೆ, ಯಾರನ್ನ ನೋಡೋಕ್ಕಾಗುತ್ತೆ? ಎಲ್ಲ ಅಷ್ಟೇ. ಹೆಂಡ್ತಿ ಮಕ್ಕಳು ದುಡ್ಡು ಕಾಸು ಎಷ್ಟಾರು ಸಂಪಾದನೆ ಮಾಡ್ಬೋದು, ಬದುಕು ಸಂಪಾದನೆ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಒಂದು ಮನೆನೂ ಕಟ್ಬೋದು. ಅಪ್ಪ ಅಮ್ಮನ ಸಂಪಾದನೆ ಮಾಡೋಕ್ಕಾಗಲ್ಲ. ಮಕ್ಕಳನ್ನೂ ಅಷ್ಟೇ ನಮ್ಮ ಕಣ್ಣು ಮುಂದಿದ್ರೆ ಮಾತ್ರ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಓದ್ ಜೀವ ಯಾರನ್ನೂ ಪಡ್ಕೊಳಕ್ಕಾಗಲ್ಲ. ಮಗನೇ ಆಗಲಿ, ಮಗಳೇ ಆಗಲಿ, ಸೊಸೆನೇ ಆಗಲಿ, ಅತ್ತನೇ ಆಗಲಿ, ಎಲ್ಲರೂ ಅಷ್ಟೇ. ಟೋಟಲಿಗೆ ಎಲ್ಲ ಜೀವನ. ಗೌರವ ಕೊಡಿ, ಹೆಂಡ್ತಿಗೂ ಗೌರವ ಕೊಡಬೇಕು, ಮನೇಲಿ ಅಕ್ಕ ತಂಗಿರಿಗೂ ಗೌರವ ಕೊಡಬೇಕು, ಮಕ್ಕಳಿಗೂ ಗೌರವ ಕೊಡಬೇಕು, ಅವ್ವ ಅಪ್ಪನಿಗೂ ಗೌರವ ಕೊಡಬೇಕು. ಎಲ್ಲರನ್ನೂ ಸರಿ ಸಮಾನವಾಗಿ ಪ್ರೀತಿ ಮಾಡಬೇಕು. ಹೊರಗಡೆಯಿಂದ ಬರೋ ಸೊಸೆನೂ ಮಗಳ ಥರನೇ. ಅವ್ವ ಅಪ್ಪ ಅವರು ನೋಡ್ಕೋಬೇಕು. ನಮ್ಮ ಹುಟ್ಟಿರೋ ಮಕ್ಕಳು, ನಮ್ಮ ಜನ್ಮ ಕೊಟ್ಟಿರೋ ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗ ಅವರು ನಮ್ಮನ್ನು ಪ್ರೀತಿ ಮಾಡಬೇಕು. ಫಸ್ಟು ನಾವೇ ನೋಡ್ಕೊಬಿಟ್ರೆ ಆಗಲ್ಲ. ತಂದೆ ತಾಯಿ ಕೊಡಲಿ ಬಿಡ್ಲಿ ನಿಷ್ಕಲ್ಮಸವಾದ ಪ್ರೀತಿ ಅವ್ರದ್ದು ಇದ್ದೇ ಇರುತ್ತೆ. ಆದರೂ ಅವ್ರ ಪ್ರೀತಿಗೆ ಅವ್ರು ಬೆಲೆ ಕೊಡ್ಬೇಕಲ್ವಾ? ಅದು ಮಿಸ್ಯೂಸ್ ಮಾಡ್ಕೊಳ್ಳೋದು, ಗಾಡಿ ತಗೊಂಡು ಹಿಂಗೆ 3 ಜನ ಕೂಸ್ಕೊಂಡು ಹೋಗಿ ಬರ್ರೋ ಅನ್ನೋದು, ಎಲ್ಲೇ ಹೋಗೋದು, ಎಲ್ಲೇ ಬೀಳೋದು, ಬಿದ್ದು ಒಂದೇಟು ಜೀವ ಹೊಂಟರೆ ಏನೋ ತೆಗಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಬಿಡ್ಬೋದು. ಕೋಮ ಕೊಂಟೋಗಿ ಮಲಿಕೊಂಡ್ರೆ ಮನೇಲಿರೋ ಸಂಕಟ ಏನಾಗಬೇಕು? ದುಡ್ಡು ಎಲ್ಲಿ ತಂದರು? ಎಲ್ಲ ಒಂದೇ ಸಮಕಿದ್ದಾರೆ. ಆ ದುಡ್ಡಿಗೆ ಜೀವನ ಮಾಡೋದೇ ಕಷ್ಟವಾಗೋದು. ಈಗ ಈ ಥರ ಮಕ್ಕಳುಗಳೇ ನೀವು ಅಷ್ಟೇ ಬುದ್ಧಿ ಕಲಿಬೇಕು. ತಂದೆ ತಾಯಿ ಹೇಳಿ ಮಾತು ಕೇಳಬೇಕು. ನಿಮ್ಮ ಖುಷಿಗೆ ನಿಮ್ಮ ಉಲ್ಲಾಸಕ್ಕೆ ನೀವು ಹೋಗಿ ನೀವು ಬಿದ್ದುಬಿಟ್ಟು ಮನೇಲಿರೋರಿಗೆಲ್ಲ ತೊಂದರೆ ಕೊಟ್ಟರೆ ನ್ಯಾಯ ಧರ್ಮ ಅಲ್ಲ ಅದು. ಕರ್ಮ ಪಾಲವಸು ಅಂದರೆ ಬೆನ್ನಿಂದನೇ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೀಡಿಯಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ನಾವು ಗೋಡೆ ಮುದ್ದೆ ಮಾಡಿ ನಡೆಯೋದೇ ನಾವು ಕಣ್ಣಲ್ಲಿ ನೋಡಿರೋದೇ ನಾವು ಹೇಳ್ತಾ ಇರೋದು. ಬೇರೆ ನಮ್ಗೆ ಉಡ್ಸ್ಕೊ ಹೇಳೋಕ್ಕೂ ಬರಲ್ಲ, ಏನೂ ಇಲ್ಲ. ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಅಕ್ಕಪಕ್ಕೆಲ್ಲ ನೋಡಿ ಸಾಕಾಗಲ್ಲ. ಹಂಗಾಗಿ ವಿಡಿಯೋ ಮಾಡಬೇಕು ಅನಿಸ್ತು ಮಾಡಿದ ಸ್ನೇಹಿತರೆ. ನಮ್ಮ ಮೀಡಿಯಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ.